ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಾನು ಸಾಕಷ್ಟು ಸಲ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಶಿಕ್ಷಣ ಕುರಿತಾಗಿ. ಫ್ರೀ ಶಿಕ್ಷಣ ಆಗಬೇಕು ಅಂತೆಲ್ಲ ಅದನ್ನು ಯಾರು ದಾದ ಮಾಡ್ತಾಯಿಲ್ಲ, ಕಿವಿ ಮೇಲೂ ಹಾಕ್ಕೊಳ್ತಾ ಇಲ್ಲ. ರೈತರದ್ದು ಕಾನೂನು ಆಗಬೇಕು, ಬೆಂಬಲ ಬೆಲೆ ಅಂತ ಹೇಳ್ತಾ ಇರ್ತೀನಿ ಮೇಲೆ ಅದನ್ನು ಯಾರು ಈವನ್ ರೈತರು ಸಹ ಸ್ಪಂದಿಸ್ತಾ ಇಲ್ಲ ಅನ್ನಿಸ್ತದೆ ನನಗೆ. ಮತ್ತು ಕಬ್ಬು ಬೆಳೆದು ಬೇಕಾಗಿಲ್ಲ ಅಂತ ಹೇಳ್ತೀನಿ, ಅದ್ರ ಬಗ್ಗೆ ಯಾಕೆ ಕೇಳ್ತಾ ಇಲ್ಲ. ಕೇಳಿ ಬಿಡಲಿ, ನಾನು ಹೇಳೋ ಕರ್ಮ. ನಾನು ಏನಂತಲ್ಲ, ನಮ್ಮ ಶಿವರುದ್ರಪ್ಪ ಹೇಳ್ತಾರೆ, ನಾನು ಹಾಡ್ತೀನಪ್ಪ, ನೀವು ಕೇಳ್ತಿರೋ ಬಿಡೋದು ನಿಮಗೆ ಬಿಟ್ಟಂಥ ವಿಷಯ ಅಂತ. ಹಂಗೆ ಇವತ್ತೊಂದು ಪ್ರಜಾವಾಣಿಯಲ್ಲಿ ಒಂದು ಮುಖ್ಯ ಲೇಖನ ನೋಡೋದು ಸಂಡೇ ದಿವಸದ್ದು. ಅದನ್ನು G. ಶಿವಕುಮಾರನವರು ಅಂತ ಅವ್ರು ತಯಾರು ಮಾಡಿದಾರೆ ಲೇಖ. ಶುಲ್ಕ ಹೆಚ್ಚಳ, ಶಿಕ್ಷಣದಾಗ ಶುಲ್ಕ ಮಾತ್ರ ಹೆಚ್ಚು ಮಾಡ್ಯಾರ ಈ ವರ್ಷ. ಹಗಲು ದರೋಡೆನೂ ಅದ, ಎಲ್ಲ ಮಾತ್ರ ಇಲ್ಲ. ಮೊದಲನೇದಾಗಿ ಖಾಸಗಿಯವರ ಕೈಯಲ್ಲೇ ಶಿಕ್ಷಣ ಕೊಟ್ಟಿದ್ದು ತಪ್ಪಲ್ಲದು, ಅಪರಾಧ. ಯಾಕಂದ್ರೆ ಪಾಪ ಅವ್ರು ತಪ್ಪಲ್ರಿ, ಅವ್ರಿಗೂ ದುಡ್ಡು ಹೆಚ್ಚು ಮಾಡೋರು ಅವರು. ಯಾಕಂದ್ರೆ ನಡಿಬೇಕಲ್ರಿ, ಅವರು ಕಟ್ಟಡ ತೆಗಿಬೇಕು, ಪೇಮೆಂಟ್ ಕೊಡಬೇಕು ಟೀಚರ್ಗಳಿಗೆ. ಜೊತೆಗೆ ಅವರೆಲ್ಲ ಹೇಳ್ತಾರೆ ಅವರು, ಮತ್ತು ಸ್ವತಃ ಅವರು ಆರ್ಗ್ಯುಮೆಂಟು ಮಾಡ್ತಾರೆ. ಕುಸ್ಮಾದವರು ಕಟ್ಟಡ ತೆಗಿಬೇಕು ರೀ, ಖರ್ಚು, ಮೈದಾನ ನಾವು ಜಾಗ ಉಳಿತೀವಿ ಅದನ್ನು ತೆಗಿಬೇಕು, ಎಲ್ಲ ತೆಗಿಬೇಕಲ್ರಿ ಪಾಪ ಅವರು. ತೆಗೆದು ಉಳಿದಷ್ಟ ಅಂದಾಗ ಪೇಮೆಂಟ್ ಪ್ರತಿ ವರ್ಷ ಮಾಡ್ತಾ ಹೋಗ್ತಾರೆ. ಈಗ ಲೆವರ್ ಕೆ ಜಿಗೆ 52,000 ತೊಗೊತಾರೆ ರೀ, 1 ಲಕ್ಷ ತೊಗೊತಾರೆ ರೀ, 2 ಲಕ್ಷ ತೊಗೊತಾರೆ ರೀ. ಯಾರಿಗೆ ಹಾಕಿ ಸಾಧ್ಯದ್ರಿ? ಕೋರ್ಟ್ಗೆ ಹೋದ್ರೆ ಕೋರ್ಟ್ ಒಂದು